ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಬುಧವಾರ ದಿನಾಂಕ 9 ಜುಲೈ 2025ರಂದು ಬೆಳಿಗ್ಗೆ 11:30 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ವಿಭಾಗದಲ್ಲಿ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಹೂವಿನಭಾವಿ ಬಾಬಣ್ಣ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ಚಂದ್ರಕಾಂತ್ ಯಾತನೂರ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯಕಾಂತ್ ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ನಿಂಗಣ್ಣ ಕಣ್ಣೂರ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿತ್ತಾಧಿಕಾರಿಗಳಾದ ಜಯಾಂಬಿಕಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜನಾ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಜಂಗೆ ವಹಿಸಿದ್ದರು. ಈ ಸಮಾರಂಭದಲ್ಲಿ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ KM ಕುಮಾರಸ್ವಾಮಿ, ಡಾಕ್ಟರ್ ಅಶೋಕ್ ಶರಣಪ್ಪ, ಡಾಕ್ಟರ್ ರಾಜ್ಕುಮಾರ್ ದಣ್ಣೂರು, ಡಾಕ್ಟರ್ ವೆಂಕಟೇಶ್ ನರಸಪ್ಪ, ಡಾಕ್ಟರ್ ತೀರ್ಥಕುಮಾರ್, ಡಾಕ್ಟರ್ ಸಾಯಿಬಣ್ಣ ಗುಡ್ಬಾ ಹಾಗೂ ಡಾಕ್ಟರ್ ಸರ್ದಾರ್ ರಾಯಪ್ಪ ಸೇರಿದಂತೆ ಪತ್ರಿಕೋದ್ಯಮ ವಿಭಾಗದ ಸಂಶೋಧನಾ ಹಾಗೂ ಇತರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಸಸಿಗೆ ನೀರು ಹಾಕುವ ಮೂಲಕ ಸಮಾರಂಭವನ್ನ ಉದ್ಘಾಟಿಸಲಾಯಿತು. ಉದ್ಘಾಟನೆಯ ನಂತರ ವೇದಿಕೆಯ ಮೇಲಿನ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನದ ನಂತರ ಎಲ್ಲಾ ಅತಿಥಿಗಳು ಪತ್ರಿಕೋದ್ಯಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥರಾದ ಸುರೇಶ್ ಜಂಗೆ ಸ್ವಾಗತಿಸಿದರು. ಡಾಕ್ಟರ್ ಅಶೋಕ್ ದೊಡ್ಡಮನಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಂತರ ಕುಲಪತಿಗಳಾದ ಪ್ರೊಫೆಸರ್ ಹೂವಿನಭಾವಿ ಬಾಬಣ್ಣ, ಮುಖ್ಯ ಅತಿಥಿಗಳಾದ ಭವಾನಿ ಸಿಂಗ್ ಎಂ ಠಾಕೂರ್, ಪ್ರೊಫೆಸರ್ ಚಂದ್ರಕಾಂತ್ ಯಾತನೂರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ನಿಂಗಣ್ಣ ಕಣ್ಣೂರ್, ವಿತ್ತಾಧಿಕಾರಿಗಳಾದ ಜಯಾಂಬಿಕಾ ಕ್ರಮವಾಗಿ ಮಾತನಾಡಿದರು. ಇದರಲ್ಲಿ ನಾವು ಎಜುಕೇಷನ್ ಅಲ್ಲಿನೂ ಕೂಡ ಇದೆ, ಒಂದು ಕಮ್ಯುನಿಕೇಷನ್ ಮೀಡಿಯಾ ಅಂತ ನಮಗೂ ಒಂದು ಪೇಪರ್ ಇರ್ತದೆ. ಇದರಲ್ಲಿ 5 ಕಾಂಪೋನೆಂಟ್ಸ್ಗಳು ಇರ್ತವೆ. ಕಮ್ಯುನಿಕೇಷನ್ ಪರಿಣಾಮಕಾರಿ ಆಗಬೇಕಾದ್ರೆ 5 ಕಾಂಪೋನೆಂಟ್ಸ್ಗಳಿರ್ತದೆ. ಒಂದು ಸೋರ್ಸ್ ಇರ್ತದೆ, ಎಲ್ಲಿದು ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಅಂಥೇಳಿ. ಆಮೇಲೆ ಚಾನಲ್ ಇರ್ತದೆ, ಮೀಡಿಯಾ ಇರ್ತದೆ, ಕಂಟೆಂಟ್ ಇರ್ತದೆ, ವಿಷಯ ವಸ್ತು ಇರ್ತದೆ. ಆಮೇಲೆ ರಿಸೀವರ್ ಇರ್ತಾರೆ, ಯಾರಿಗೆ ಮುಟ್ಟಬೇಕಂತ ಹೇಳಿ. ಇನ್ನೊಂದು ಅದು ಪರಿಣಾಮಕಾರಿ ಆಗಿದೆ ಹೇಗೆ ಅಂತ ನೋಡಬೇಕಾದ್ರೆ ಫೀಡ್ಬ್ಯಾಕ್ ಅನ್ನೋದೇ ಇರ್ತದೆ. ಇವು 5ನೇದು ಇರಲಿಲ್ಲ ಅಂತಂದರೆ ಅದು ಪರಿಣಾಮಕಾರಿ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಭಾಷೆ ಸ್ಪಷ್ಟತೆ ಇರಬೇಕು, ವಿಷಯ ವಸ್ತುನಿಷ್ಠವಾಗಿರಬೇಕು, ಪ್ರಖರವಾಗಿರಬೇಕು, ನೇರವಾಗಿರಬೇಕು ಮತ್ತು ವಿಶೇಷವಾಗಿ ಭಾಳ ಆಬ್ಜೆಕ್ಟಿವ್ ಮತ್ತು ರಿಯಾಲಿಟಿಯಿಂದ ಕೂಡಿರಬೇಕು. ನಾವು ಅದೇ ಮೀಡಿಯಾನಲ್ಲಿ ನೋಡ್ತಾ ಇರ್ತೀವಿ ಹೇಗೆ ಮಿಸ್ಯೂಸ್ ಆಗ್ತದೆ ಮೀಡಿಯಾ ಅಂಥೇಳಿ. ಕೆಲವೊಬ್ಬರು ಹೇಗೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಮತ್ತು ಚಾಲೆಂಜಸ್ ಏನು ಅಂಥೇಳಿ. ಇದರಲ್ಲಿ ಭಾಳಷ್ಟು ಚಾಲೆಂಜಸ್ ಇದ್ದಾವೆ, ಭಾಳಷ್ಟು ರಿಸ್ಕು ಕೂಡ ಇದೆ. ಹೀಗಾಗಿ ಇದು ಒಂದು ತುಂಬ ಏನಂತೀರಿ, ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ಡೆಮೋಕ್ರಸಿ. ಹೇಗೆ ನಾವು 3 ಅಂಗಗಳನ್ನು ನೋಡ್ತೇವೆ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷಿಯರಿ. 4ನೇದಂದರೆ ನಿಮ್ಮದು ಮೀಡಿಯಾನೇ ಬರ್ತದೆ, ಪ್ರೆಸ್ ಆ್ಯಂಡ್ ಮೀಡಿಯಾ ಅಂತಲೇ ಬರ್ತದೆ. ವಿಶೇಷವಾಗಿ ನಾನೊಬ್ಬ ರಾಜ್ಯಶಾಸ್ತ್ರದ ಅಧ್ಯಾಪಕ ಮತ್ತು ಶಿಕ್ಷಕ ವಿದ್ಯಾರ್ಥಿಯಾಗಿ ಹೇಳೋದಾದರೆ, ಈಗ ತಾನೇ ಕುಲಪತಿಗಳು ಕೂಡ ಉಲ್ಲೇಖ ಮಾಡಿದರು, ಪ್ರಜಾಪ್ರಭುತ್ವದಲ್ಲಿ 3 ಅಂಗಗಳ ಜೊತೆಗೆ 4ನೇ ಅಂಗ ಎಷ್ಟು ಮುಖ್ಯ ಅಂತ ಅನ್ನೋದು. 3 ಅಂಗ ಸಂವಿಧಾನಾತ್ಮಕ ಅಂಗಗಳಾಗಿದ್ದರೆ 4ನೇದು ಸಂವಿಧಾನದ ಹೊರಗೆ ಇದ್ದುಕೊಂಡು ಅಷ್ಟೇ ಸಕ್ರಿಯವಾದಂಥ ಮತ್ತು ಮಹತ್ತರವಾದಂಥ ಒಂದು ಅಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಪತ್ರಿಕಾರಂಗ, ಮೀಡಿಯಾ
ಇದು 4ನೇ ಅಂಗವಾಗಿ ಇವತ್ತಿನ ಏನು ನಮ್ಮ ಒಂದು ಪ್ರಜಾಪ್ರಭುತ್ವ, ಭಾರತದಲ್ಲಿ ಪ್ರಜಾಪ್ರಭುತ್ವ ಸಕ್ರಿಯವಾಗಿದೆ, ಏನಾದರೂ ಯಶಸ್ವಿಯಾಗಿದೆ ಮತ್ತು ಜೀವಂತಿಕೆಯಾಗಿದೆ, ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಹೇಳೋದಾದರೆ, ಪ್ರಜಾಪ್ರಭುತ್ವದ ಯಶಸ್ವಿಗೆ 4ನೇ ಅಂಗ ಆದಂಥ ಪತ್ರಿಕಾ ರಂಗದ ಒಂದು ಕೊಡುಗೆ ಬಹಳ ಮುಖ್ಯ ಇದೆ, ಭಾಳಷ್ಟು ಮುಖ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ಈಗ ನಮ್ಮ ಹಬ್ಬದ ವಾತಾವರಣ, ಯಾಕಂದ್ರೆ 365 ದಿವಸ ನಮ್ಮ ಪತ್ರಕರ್ತರು ಎಲ್ಲರೂ ಸುದ್ದಿ ಮಾಡ್ಕೊಳ್ತಾನೆ ಹೋಗ್ತಿರ್ತೀವಿ ಯಾವಾಗಲೂ ನಿರಂತರವಾಗಿ. ಸೊ ಅದಕ್ಕಾದಂಥ ಒಂದು ಎಲ್ರಿಗೂ ಹುಟ್ಟಿದಬ್ಬ ಇರ್ತದೆ. ಆ ರೀತಿಯಿಂದ ನಮ್ಮ ಪತ್ರಕರ್ತರದು ಒಂದು ಹುಟ್ಟಿದಬ್ಬ ಅದು ಜುಲೈ 1. ಯಾಕಂದರೆ ಈಗಾಗಲೇ ಹೇಳಿದರು ಅಶೋಕ್ ಅವರು, ಕ್ರಿಶ್ಚಿಯನ್ ಪಾದ್ರಿಯವರು ಭಾರತಕ್ಕೆ ಬಂದಾಗ ಕಮ್ಯುನಿಕೇಷನ್ ಗ್ಯಾಪ್, ಅವಾಗ ಏನಾರ ತಮ್ಮ ಪ್ರಚಾರ ಮಾಡ್ಬೇಕಂದ್ರೆ ಅವ್ರಿಗೆ ನಾಲೆಜ್ ಇರಲಿಲ್ಲ. ಸೊ ಅದಕ್ಕೆ ಅವ್ರು ಕನ್ನಡ ಕಲಿತು ಕನ್ನಡ ಪತ್ರಿಕೆ ಶುರು ಮಾಡಿದ್ರು. ಸೊ ಮಂಗಳೂರು ಸಮಾಚಾರ ಅಂತ ಹೇಳಿ ಮಂಗಳೂರಲ್ಲಿ. ಸೊ ಅಂದಿನಿಂದ ನಾವು ಕನ್ನಡ ಪತ್ರಿಕೋದ್ಯಮದ ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತಾ ಬಂದೀವಿ. ಅದೇ ರೀತಿಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಎಲ್ರಿಗೂ ತಮ್ಮದೇ ಆದಂಥ ಒಂದು ದಿನ ಇರ್ತಾವ. ಸೊ ಆ ರೀತಿಯಿಂದ ಒಂದು ಪತ್ರಿಕಾ ದಿನಾಚರಣೆ ಮಹತ್ವದ್ದು. ಯಾಕೆ ಎಲ್ಲರೂ ನಾವು ತಮ್ಮದೊಳಗೆ ಬಿಸಿ ಇರ್ತೀವಿ, ಅದಕ್ಕೆ ನಮ್ಮದೇ ಆದಂಥ ಮಾಡಬೇಕು ಅಂತ ಒಂದು ಪತ್ರಿಕಾ ದಿನಾಚರಣೆ ಅಂತ ಮಾಡಿ ಎಲ್ಲರೂ ಸೇರೋದಾಗಲಿ ಒಬ್ರಿಗೊಬ್ರು ಇಂಟ್ರಾಕ್ಷನ್ ಮಾಡೋದಾಗಲಿ ಮಾಡ್ಕೋತಿರ್ತೀವಿ. ಸೊ ಈಗಾಗಲೇ ಸರ್ಗಳು ಇಷ್ಟೊಂದು ಫುಲ್ ಬ್ಯುಸಿ ಇದ್ರು, ಆದರೂ ಇನ್ನೂ ಯಾಕೆ ಪತ್ರಿಕಾ 4ನೇ ಸ್ತಂಭ ಅಂತಾರಷ್ಟೇ, ಆ 4ನೇ ಸ್ತಂಭಕ್ಕೆ ಗೌರವ ಕೊಡೋದು ಅಷ್ಟೇ ಮಹತ್ವ ಅಂತ ಹೇಳ್ಕೊಂಡು ತಿಳ್ಕೊಂಡಿರು ಬಂದಾರ. ಅವರಿಗೆ ನಮ್ಮ ಎಲ್ಲ ಪತ್ರಿಕೋದ್ಯಮರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ತಮಗೆಲ್ಲ ಗೊತ್ತದ ಅಷ್ಟೊಂದು ಬಿಸಿಯರ ಅಂದರೆ ಮಹತ್ವ ಕೊಡ್ಲಿಕ್ಕೆ ಇದೊಂದು ಉದಾಹರಣೆ ಅಂದಂಗೆ. ಯಾಕಂದ್ರೆ 4ನೇ ಅಂಗ ಬರೀ ಅಂದಂಗಲ್ಲ, ಅದಕ್ಕೂ ಅಷ್ಟೇ ಮಹತ್ವ ಇದೆ ಅಂತ ಹೇಳಿ ಈಗಾಗಲೇ ಹೇಳಿದ್ರು. ಸುದ್ದಿಗಳು ನಾವು ಬರಿತೀವಿ, ಒಳ್ಳೇದಿರಬೇಕು, ಸಮಾಜಮುಖಿಯಾಗಿ ದೀನ ದಲಿತರ ಹಾಗೂ ಸರ್ಕಾರದ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕು. ಸೊ ಆ ಕೊಂಡಿ ಕೆಲಸ ಮಾಡೋದಂತೆ ನಮ್ಮ ಪತ್ರಿಕೋದ್ಯಮ. ಈಗಾಗಲೇ ವೈಸ್ ಚಾನ್ಸಲರ್ ಹೇಳ್ತಾ ಇದ್ರು, ನಮ್ಮ ದೌರ್ಭಾಗ್ಯ ಅದ ಅಂತ ಹೇಳಿ ಮಿಸ್ಇನ್ಫಾರ್ಮೇಷನ್ ಅಂದರೆ ಸುಳ್ಳು ಸುದ್ದಿ, ಫೇಕ್ ನ್ಯೂಸ್. ಇವತ್ತಾಳೆ ಏನಾಗಿದೆ, ನಮ್ಮ ಸುದ್ದಿ ಕೂಡ ಭರದಲ್ಲಿ ನಾವೇನು ಮಾಡ್ತೀವಿ ಪತ್ರಕರ್ತರು ಅಂದ್ರೆ ಏನೋ ಹಿನ್ನೆಲೆ ಮುನ್ನೆಲೆ ಎರಡು ನೋಡಿ ಮಾಡ್ಬೇಕು. ಖರೆ ಅಂದ್ರೆ ನಾವೇನು ಮಾಡ್ತೀವಿ, ಸುದ್ದಿ ಕೊಡೋದು ಬಲ್ಲ ಏನೋ ಹಾಕಿರ್ತೀವಿ, ಅದು ಎಷ್ಟೊಂದು ಅನಾಹುತ ಆಗ್ತಂತಂದ್ರೆ ತಮಗೆಲ್ಲ ಗೊತ್ತಿದೆ. ಹಾಗೆ ಏನಾಗಿದೆ, ಎಲ್ಲರೂ ನೋಡ್ರಿ, ಈಗ ಪತ್ರಕರ್ತರು ಅಂದ್ರೆ ಒಂಥರ ಗೌರವ, ಒಂದು ವಿಶ್ವಾಸ. ಯಾವುದೇ ವಿಷಯ ಏನಾರ ಹೇಳ್ತಂದ್ರೆ ಇಲ್ಲ ಆ ಪೇಪರ್ನಾಗ ಬಂದದೇನೋ, ಟಿವಿದಾಗ ಬಂದೇನೋ ಅಂತ ಕೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಅಷ್ಟೊಂದು ವಿಶ್ವಾಸ. ಸೊ ಆ ವಿಶ್ವಾಸತೆ ನಾವು ಇಟ್ಕೊಳ್ಳೋದು ಅಂತ ಈಗ ಬಹಳ ಮುಖ್ಯವಾಗ್ಯದ. ಯಾಕಂದ್ರೆ ನಾವು ಅದೇ ಹೇಳೋದಲ್ಲ, ಈಗ ಎಲ್ಲರೂ ಒಂಥರ ಈ ಪತ್ರಕರ್ತರಂತರ ಒಂದು ಏನೋ ಒಂದು ಆ್ಯಂಗಲ್ನಾಗ ನೋಡೋಂಥ ಪರಿಸ್ಥಿತಿ ಬಂದದ. ಅದೇ ಯಾಕಂದ್ರೆ ಅದು ನಮ್ಮ ದೌರ್ಬಲ್ಯ. ಅಂದರೆ ಏನೋ ಹೇಳಿಲ್ಲ, ಅರ್ಜೆಂಟಾಗಿ ಕೊಡಬೇಕು ವೃತ್ತಿದೆ ಅಂತ ಮಾಡಿ ಹಂಗೆ ಮಾಡ್ತೀವಿ. ಸೊ ಆ ಫೇಕ್ ನ್ಯೂಸ್ ಬಗ್ಗೆ ಈಗಾಗಲೇ ಚರ್ಚೆ ನಡೆದ. ಅದಕ್ಕೆ ಈಗ ನಾವೆಲ್ಲ ಭಾವಿ ವಿದ್ಯಾರ್ಥಿಗಳು ಇನ್ನು ಮುಂದೆ ಹೋಗೋರು ಇದ್ರೆ ಆಲ್ರೆಡಿ ಈಗ, ಯಾಕಂದ್ರೆ ಈಗಿನವ್ರಿಗೆ ಭಾಳ ಪತ್ರಿಕೋದ್ಯಮಕ್ಕೆ ಬರಬೇಕಂದ್ರೆ ಒಂದು ಒಳ್ಳೆ ದಯವಿದ್ದವ್ರು ಅಂತ ನಾನು ಅನ್ನಿಸ್ತೀನಿ. ಯಾಕಂದ್ರೆ ಭಾಳ ಜನ ರಿಪೋರ್ಟರ್ ಆಗಬೇಕು, ರಿಪೋರ್ಟರ್ ಯಾಕಂದ್ರೆ ಭಾಳ ಜನ ಬರ್ತಾರೆ, ಯಾರೂ ರಿಪೋರ್ಟರ್ ಆಗಂಗಿಲ್ಲ. ಸೊ ಎಲ್ಲರೂ ನೀವು ಈ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಬಂದು ಆ ಲೆವೆಲ್ಗೆ ಹೋಗಿರಂದ್ರೆ ನಿಮಗೆ ಸುದೈವ ಅಂತೇಳಿ ನಾ ಒಂದು ಪತ್ರಕರ್ತರಾಗಿ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಅಮಿತ್ ಸ್ವಾಗತ ಮಾಡಿದರು. ರಾಮಶೆಟ್ಟಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಎಲ್ಲ ಶಿಕ್ಷಕರಿಗೆ ಹೂ ನೀಡಿ ಸ್ವಾಗತಿಸಿದರು. ನ್ಯಾಯಾಂಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ಕಲಬುರಗಿ ನಗರದ ಹೊಸ ಬಾರ್ ಅಸೋಸಿಯೇಷನ್ನ ಫಂಕ್ಷನ್ ಹಾಲ್ನಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹೃದಯದ ಆರೈಕೆಯ ಕುರಿತು ವೈದ್ಯಕೀಯ ಶಿಬಿರ ಮತ್ತು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ನ್ಯಾಯಾಂಗ ನೌಕರರ ಸಂಘ ಕಲಬುರಗಿ ಶಾಖೆ, ಆಯುಷ್ ಇಲಾಖೆ ಮತ್ತು ಬಾರ್ ಅಸೋಸಿಯೇಷನ್ ಕಲಬುರಗಿ ಜಂಟಿಯಾಗಿ ತುರ್ತು ಪರಿಸ್ಥಿತಿಯಲ್ಲಿ ಹೃದಯ ಆರೈಕೆಯ ಕುರಿತು ವೈದ್ಯಕೀಯ ಶಿಬಿರ ಮತ್ತು ಉಪನ್ಯಾಸ ಕಾರ್ಯಕ್ರಮವು ನ್ಯಾಯಾಂಗ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ದಿನಾಂಕ 9 ಜುಲೈ 2025 ಬೆಳಗ್ಗೆ 9:20 ಗಂಟೆಗೆ ಕಲಬುರಗಿ ನಗರದ ಹೊಸ ಬಾರ್ ಅಸೋಸಿಯೇಷನ್ ಫಂಕ್ಷನ್ ಹಾಲ್ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಕಲಬುರಗಿಯ ಆಡಳಿತ ನ್ಯಾಯಾಧೀಶರಾದ ಜಸ್ಟಿಸ್ ಮೊಹಮ್ಮದ್ ನವಾಜ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಅಧಿವೇಶನ ನ್ಯಾಯಾಧೀಶರಾದ ಜಿಎಲ್ ಲಕ್ಷ್ಮೀನಾರಾಯಣ್, ಬಾರ್ ಅಸೋಸಿಯೇಷನ್ ಕಲಬುರಗಿ ಅಧ್ಯಕ್ಷರಾದ ಎಸ್ವಿ ಪ್ರಸಾದ್, ಕಲಬುರಗಿ ಜಿಲ್ಲಾ ಆಯುಷ್ ಅಧಿಕಾರಿ ಎಸ್ಎಂಟಿ ಗಿರಿಜಾ ಎಸ್ಜಿ ಆಗಮಿಸಿದ್ದರು. ಜಯದೇವ ಆಸ್ಪತ್ರೆ ಕಲಬುರಗಿಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ವೀರೇಶ್ ಪಾಟೀಲ್ ಉಪನ್ಯಾಸ ನೀಡಿದರು. ದಿನದಿಂದ ದಿನಕ್ಕೆ ಈ ಹೃದಯಾಘಾತದ ಈ ಒಂದು ಕೇಸ್ ಅದೇನು ಅದು ಜಾಸ್ತಿ ಆಗ್ತಾ ಇದೆ. ಏನು ತಿಳ್ಕೊಬೋದು ಅಂತ ಹೇಳಿದರೆ, ಯಾರಿಗೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಒಂದು ಮಾತು ಹೇಳ್ಬೋದು. ಮತ್ತು ಈ ಡಯಾಬಿಟಿಕ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಇದೆಲ್ಲ
ಈ ಹೃದಯಾಘಾತಕ್ಕೆ ಒಂದು ಕಾರಣ ಅಂತ ಹೇಳೋ ಒಂದು ಮಾತು ನಮ್ಮ ಡಾಕ್ಟರ್ ವೀರೇಶ್ ಪಾಟೀಲ್ನವರು ಉಪನ್ಯಾಸ ಮಾಡುವವರಿದ್ದಾರೆ. ಅವರೊಂದಿಗೆ ಇದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತೇಳಿ ತಿಳ್ಕೊಂಡಿದ್ದೀನಿ. ನಾವು ಪ್ರತಿ ವರ್ಷ ಈಗ ಯೋಗ ದಿನಾಚರಣೆ ಮಾಡ್ತೀವಿ, ಇನ್ನೊಂದು ಫಿಸಿಕಲ್ ಎಕ್ಸಸೈಸ್ ಅಂತ ಮಾಡ್ತೀವಿ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಇದೆ. ಇದೆಲ್ಲ ಯಾಕೆ ಅಂತಂದರೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಗಮನ ಕೊಡಿ ಅಂತ ಹೇಳುವ. ನೀವು ನಿತ್ಯವಾಗಿ ಒಂದು ವ್ಯಾಯಾಮ ಮಾಡಬೇಕು, ಅದು ಯಾವುದೇ ಥರದ ವ್ಯಾಯಾಮ ಇರಲಿ, ವಾಕಿಂಗ್ ಇರಲಿ, ಇನ್ನೊಂದು ಎಕ್ಸಸೈಸ್ ಇರಲಿ, ಅಥವಾ ಏನೂ ಆಗದವರಿಗೆ ಅಲ್ಲಿ ಯೋಗ ಮಾಡಬೇಕು ಅಂತೇಳೋ ಒಂದು ನಿಮಗೆ ಒಂದು ಅದರ ಬಗ್ಗೆ ಒಂದು ಕಾಳಜಿ ತರಲಿಕ್ಕೆ ಬೇಕಾಗಿ ಇಂಥ ದಿನಗಳನ್ನು ಸರ್ಕಾರಗಳು ರೂಪಿಸಿವೆ. ಸೊ ನಮ್ಮ ಹತ್ರ ನೀವು ಟೈಮ್ ಈಸ್ ಮನಿ ಅಂತೀರ, ನಾವು ಟೈಮ್ ಈಸ್ ಮಸಲ್ ಅಂತೀವಿ. ಸೊ ನೀವು ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ಮಟ್ಟಿಗೆ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಸಮ್ಟೈಮ್ಸ್ ಅರ್ಲಿ ಬಂದರೆ ಬೇಗ ಬ್ಲಾಕೇಜ್ ಕ್ಲಿಯರ್ ಮಾಡಿದ್ರೆ ಆ ಮಸಲ್ ಲಾಸ್ ಆಗೋದು ಉಳಿಸ್ಬೋದು. ಸೊ ಡಿಲೇ ಆಗುವಷ್ಟು ಮಸಲ್ ಲಾಸ್ ಹೆಚ್ಚಾಗುತ್ತೆ ಆ್ಯಂಡ್ ಸಮ್ಟೈಮ್ಸ್ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಸೊ ಮಸಲ್ ರಿಕವರಿ ಇರೋದಿಲ್ಲ. ಸೊ ಅವಾಗ ಏನಂತಂದರೆ ಫಾಲೋಗೆ ಹಾರ್ಟ್ ವೀಕ್ ಆಗೋದು, ದಮ್ ಬರೋದು, ಕಾಲು ನೋವು ಇವೆಲ್ಲ ಸಾಧ್ಯತೆ ಇದೆ. ಸೊ ಇದು ಸಡನ್ ಬ್ಲಾಕ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ವೀಕ್ ಆಗೋದು ಬೇರೆ. ಹಾರ್ಟ್ ವೀಕ್ ಆಗೋದಕ್ಕೆ ಭಾಳಷ್ಟು ಕಾರಣಗಳಿರ್ತವೆ. ಸಮ್ಟೈಮ್ಸ್ ಪೋಸ್ಟ್ ವೈರಲ್ ಇನ್ಫೆಕ್ಷನ್, ಈ ಥರ ಡೆಂಗು ಆರ್ ಪ್ರೆಗ್ನೆನ್ಸಿ ಆಗೋದಲ್ಲಿ ಆ ಥರ ಇದ್ದಾಗೂ ಸಮ್ಟೈಮ್ಸ್ ಹಾರ್ಟ್ ಮಸಲ್ ವೀಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ದಲ್ಲೂ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ಇರ್ರಿವರ್ಸಿಬಲ್. ಸೊ ಹಾರ್ಟ್ ಮಸಲ್ ವೀಕ್ ಈ ಥರ ವೈರಲ್ ಇನ್ಫೆಕ್ಷನ್ ಆರ್ ಪ್ರೆಗ್ನೆನ್ಸಿದಲ್ಲಿ ಆರ್ ಸಮ್ ಅದರ್ ರೀಸನ್ಸ್ನಲ್ಲಿ ಹಾರ್ಟ್ ವೀಕ್ ಆದಾಗ ಅದು ವಿತ್ ಪ್ರಾಪರ್ ಟ್ರೀಟ್ಮೆಂಟ್ ಸಮ್ಟೈಮ್ಸ್ ಇಟ್ ರಿವರ್ಸಸ್ ಬ್ಯಾಕ್ ಟು ನಾರ್ಮಲ್. ಸೊ ಅದು ಹಾರ್ಟ್ ವೀಕ್ ಆಗಿ ಹಾರ್ಟ್ ಫೇಲಿಯರ್ ಆಗುತ್ತೆ. ದಿಸ್ ಇಸ್ ಹಾರ್ಟ್ ಅಟ್ಯಾಕ್. ಸೊ ಏನು ಕಾರಣಗಳು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ? ಸೊ ಮಾಮೂಲಾಗಿ ಏನಂತಾರೆ, ಮುಂಚೆ ಬರೀ ಏನಂತಂದರೆ ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ ಇತ್ತು. ದಟ್ ವಾಸ್ ಓಲ್ಡ್ ಕಾನ್ಸೆಪ್ಟ್. ಈಗ ಆ ಥರ ಇಲ್ಲ. ಇವನ್ ವಿ ಆರ್ ಸೀಯಿಂಗ್ 22 ಇಯರ್ಸ್ 25 ಇಯರ್ಸ್ ಹುಡುಗರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ಈ ಕಾರಣಗಳೇನು ಇಷ್ಟು ಸಣ್ಣ ವಯಸ್ಸಲ್ಲಿ? ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ತಮ್ಮ ಜನ್ರೇಷನು, ಬರೋ ಜನ್ರೇಷನು ಆ್ಯಂಡ್ ತಮ್ಮ ಪ್ರೀವಿಯಸ್ ಬ್ಯಾಕ್ ಜನ್ರೇಷನ್ದವರಿಗೆ ದೆರ್ ಇಸ್ ಅ ಲಾಟ್ ಆಫ್ ಡ್ರಾಸ್ಟಿಕ್ ಚೇಂಜಸ್ ಇನ್ ಅವರ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಫುಡ್ ಪ್ಯಾಟರ್ನ್ಸ್ ಇದೆಲ್ಲನೂ, ಆ್ಯಂಡ್ ಸ್ಲೀಪ್ ಪ್ಯಾಟರ್ನ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪ್ಯಾಕ್ಟಿಂಗ್. ಸೊ ಫುಡ್ದಲ್ಲಿ ಮುಂಚೆ ವಿ ವೇರ್ ಆಲ್ ಲೈಕ್ ಮನೆ ಊಟ, ಹೋಟೆಲ್ಸ್ ಹಾರ್ಡ್ಲಿ ಎನಿ ಹೋಟೆಲ್ಸ್ ಇಷ್ಟು ಇದರ ಆರ್ ಅದು ಖಾನಾವಳಿ ಅಂತಾರಲ್ಲ ಆ ಥರ. ಸೊ ದಟ್ ವಾಸ್ ಆಲ್ ವೇರ್ ವಾಟ್ ಯು ಗೆಟ್ ಯೂಸ್ ಟು ಗೆಟ್ ಇಸ್ ಅ ಗುಡ್ ಫುಡ್. ಈಗ ಅಡಲ್ಟ್ರೇಷನ್ ಇಸ್ ಟು ಸೋ ಮಚ್ ಎಕ್ಸ್ಟೆಂಟ್. ಸೊ ವಿ ಡೋಂಟ್ ನೋ ವಾಟ್ ಆಲ್ ಕೆಮಿಕಲ್ಸ್ ದೇ ಆರ್ ಆ್ಯಡಿಂಗ್. ಸೊ ಫುಡ್ ಈಸ್ ಒನ್ ಮೇಜರ್ ಥಿಂಗ್. ಆ್ಯಂಡ್ ಇಫ್ ಯು ಸಿ ಎನಿ ಹೋಟೆಲ್ಸ್, ಈಗ ಆಲ್ ಹೋಟೆಲ್ಸ್ ಆರ್ ರನ್ನಿಂಗ್ ಫುಡ್. So the number of people eating outside food has increased. Second thing is nimdo habits, smoking, tobacco chewing or alcohol. All these things have increased compared to earlier days. Sedentary lifestyle, which is another most important thing. So physical activity has gone very low. Generally physical activity ಮುಂಚೆ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಏನಾದರೂ ಹೋಗೋದಿದ್ರೆ ಬರೋದಿದ್ರೆ ಜಸ್ಟ್ ಗೋ ಬೈ ವಾಕ್. ಈಗ ಪಕ್ಕದಲ್ಲಿ ಇವನ್ 100 ಮೀಟರ್ಸ್ ಇದ್ರೂ ದೇ ಗೋ ಬೈ ಬೈಕ್ ಆರ್ ಇನ್ ಅ ಕಾರ್. ಸೊ ಫಿಸಿಕಲ್ ಆಕ್ಟಿವಿಟಿ ಹ್ಯಾಸ್ ಗಾನ್ ಡೌನ್. ಈ ಸಮಾರಂಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ, ನ್ಯಾಯಾಂಗ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಚಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪವನ್ ಕುಮಾರ್ ಬಿ ಒಳಕೇರಿ ದಂಪತಿಗಳ ಮದುವೆಯ ವಾರ್ಷಿಕೋತ್ಸವದ ಬೆಳ್ಳಿ ಹಬ್ಬ ಸಮಾರಂಭವು ಕಲಬುರಗಿ ನಗರದ ಸಾಯಿ ಮಂದಿರ ಹತ್ತಿರದ VL ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಶ್ರೀ ಪವನ್ ಕುಮಾರ್ ಬಿ ಒಳಕೇರಿ ಹಾಗೂ ಶ್ರೀಮತಿ ಅನಿತಾ ಪವನ್ ಕುಮಾರ್ ಒಳಕೇರಿ ಅವರ ಮದುವೆಯ ವಾರ್ಷಿಕೋತ್ಸವದ ಬೆಳ್ಳಿ ಹಬ್ಬ ಸಮಾರಂಭವು ದಿನಾಂಕ 9 ಜುಲೈ 2025 ಬೆಳಗ್ಗೆ 11:05 ಕಲಬುರಗಿ ನಗರದ ಸಾಯಿ ಮಂದಿರ ಹತ್ತಿರದ VL ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಜರುಗಿತು.
ಈ ಸಮಾರಂಭದಲ್ಲಿ ನಾಡಿನ ಶ್ರೀಗಳಾದ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ 9ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಸಜ್ಜಾದಾ ನಶೀನ್ ದರ್ಗಾ ಖಾಜಾ ಬಂದನವಾಸ್ ದರ್ಗಾ ಕಲಬುರ್ಗಿಯ ಪೂಜ್ಯ ಹಜರತ್ ಹಫೀಜ್ ಸೈಯದ್ ಶಾ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಸುಕ್ಷೇತ್ರ ಜಿಡಗಾ ಮುಗಳಖೋಡದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಲಫಲ ಮಠ ಹಾಗೂ ಶ್ರೀಶೈಲಂನ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿಶ್ವ ಬೌದ್ಧ ಒಕ್ಕೂಟ ಮುಂಬೈನ ಉಪಾಧ್ಯಕ್ಷರಾದ ಪೂಜ್ಯ ಭದಂತ ಮಹಾತೇರೋ ಧಮ್ಮನಾಗ್ ಸುಕ್ಷೇತ್ರ ಮುತ್ಯಾನ್ ಬಬ್ಲಾ ದೇಳಸಂಗಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಸ್ವಾಮಿಗಳು ಕಲಬುರಗಿಯ ಕ್ಯಾಥೋಲಿಕ್ ಚರ್ಚಿನ ಬಿಷಪ್ ಆಫ್ ಡಯೋಸಿಸ್ ಗುಲ್ಬರ್ಗಾ ಬಿಷಪ್ ರಾಬರ್ಟ್ ಮಿರಾಂಡಾ ಗುರುದ್ವಾರ ಶ್ರೀ ಗುರುನಾನಕ್ ಮಠ್ ಕಲಬುರಗಿಯ ಭೈದೀಪ್ ಸಿಂಗ್ ಜಿ ರಾಗಿ ವಿಶ್ವಕರ್ಮ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ವಿಶ್ವಕರ್ಮ ಏಕದಂಡಿಗಿ ನರಸಿಂಹ ಮಠ ಕಲಬುರಗಿ ಯಾದಗಿರಿ ಫಿರೋಜಾಬಾದ್ನ ಪೂಜ್ಯ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗುಳು ನಾಗಾವಿಯ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಸುಕ್ಷೇತ್ರ ತೇರಿನ ಮಠ ಬಡದಾಳ್ನ ಪೂಜ್ಯ ಶ್ರೀ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಸುಕ್ಷೇತ್ರ ಮುಗುಳು ನಾಗಾವಿಯ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದ ಶ್ರೀ ಸದ್ಗುರು ಜೇಮ್ಸ್ ಸಿಂಗ್ ಮಹಾರಾಜರು ಅಲ್ಲಮಪ್ರಭು ಸಂಸ್ಥಾನ ಮಠ ತೊನಸನಹಳ್ಳಿಯ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಬಸವಪಟ್ಟಣ ಶಾಖಾ ಮಠದ ಪರಮ ಪೂಜ್ಯ ಮರೆಪ್ಪ ಮುತ್ಯ ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ಮಹಾಲಕ್ಷ್ಮಿ ಪೀಠದ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪರಾವ್ ದೇವಿ ಮುತ್ಯ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸುಕ್ಷೇತ್ರ ಮಹಲ್ ರೋಜಾದ ಶ್ರೀ ಪರಶುರಾಮ್ ಮುತ್ಯ ಮಲ್ಲಿಕಾರ್ಜುನ್ ಮುತ್ಯ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿ ಇವರು ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆಯ ಖಾತೆಯ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಬೀದರ್ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಜಗದೇವ್ ಗುತ್ತೇದಾರ್, ಡಾಕ್ಟರ್ ಬಿಜಿ ಪಾಟೀಲ್, ಮಾಜಿ ಸಚಿವರಾದ ರೇವು ನಾಯಕ್ ಬೆಳಮಗಿ, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಮಹಂತಪ್ಪ ಸಂಗಾವಿ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಕಲಬುರಗಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಕೆಕೆಸಿಸಿಐ ಕಲಬುರಗಿ ಅಧ್ಯಕ್ಷರಾದ ಶರಣು ಪಪ್ಪ, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಮಾಜಿ ಮಹಾಪೌರರಾದ ಮಲ್ಲಮ್ಮ ಸಿದ್ದರಾಮಪ್ಪ ಒಳಕೇರಿ, ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಡಿಎಸ್ಎಸ್ ಕಲಬುರಗಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್, ಲೋಕೋಪಯೋಗಿ ಇಲಾಖೆ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಆಗಮಿಸಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ವಹಿಸಿದ್ದರು. ಬೆಳ್ಳಿ ಮಹೋತ್ಸವದ ಅಭಿನಂದನಾ ಪರ ನುಡಿಗಳನ್ನಾಡಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಿಸಿಸಿ ಬ್ಯಾಂಕ್ ಕಲಬುರಗಿಯ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಶ್ರೀ ಗುರು ವಿದ್ಯಾಪೀಠ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ್ ದಿಗ್ಗಾವಿ, ಸಜ್ಜಾದಾ ನಶೀನ್ ದರ್ಗಾ, ಮುಖದಂ ಹುಸೇನಿ, ಪೇಟ್ ಶಿರೂರ್ನ ಯೂಸುಫ್ ಸಾಹೇಬ್ ಹಾಗೂ ಕರ್ನಾಟಕ ರಾಜ್ಯ ನೌಕರರ ಸಂಘ ಕಲಬುರಗಿಯ ನಿರ್ದೇಶಕರಾದ ಅರುಣ್ ಕುಮಾರ್ ಪಾಟೀಲ್ ಆಗಮಿಸಿದ್ದರು. ಮದುವೆ ವಾರ್ಷಿಕೋತ್ಸವದ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ನೀಲಕಂಠರಾವ್ ಮುಲ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ನಾಗನಹಳ್ಳಿ ಸ್ವಾಗತಿಸಿದರು. ಸದಸ್ಯರಾದ ಗಣೇಶ್ ಒಳಕೇರಿ ವಂದನಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ ಅವರಿಂದ ಹಾಸ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಅಲ್ಲದೆ ಕನ್ನಡ ನಾಡು ನುಡಿ ಮತ್ತು ಸಮಾಜ ಸೇವೆಗಾಗಿ ತಮ್ಮನ್ನು ತಾವೇ ಗುರುತಿಸಿಕೊಂಡ ಸಾಧಕರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಚಿತ ನೇತ್ರ, ದಂತ ಮತ್ತು ಇನ್ನಿತರ ಆರೋಗ್ಯದ ಅರಿವು ಮತ್ತು ಚಿಕಿತ್ಸೆ ನೀಡಲಾಯಿತು. ಪವನ್ ಕುಮಾರ್ ಒಳಕೇರಿ ಅವರ 25ನೇ ವರ್ಷದ ಒಂದು ರಾಜಕೀಯ ಪ್ರವೇಶ ಹಾಗೂ ಅವರ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಗುಲ್ಬರ್ಗಾ ನಗರದ VL ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಗಳಾದ ಸುಮಾರು ಶ್ರೀಗಳು, ಗುಲ್ಬರ್ಗಾ ಜಿಲ್ಲೆಯ ಶ್ರೀಗಳಾದ ಜಿಡ್ಗಾ ಶ್ರೀಗಳಾದ ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಶ್ರೀನಿವಾಸ ಅಡಿಗೆದ ಅಪ್ಪರಾವ್ ದೇವಿಮೂರ್ತಿಯವರು ಹಾಗೂ ಮಲ್ಲಣ್ಣಪ್ಪ ಮುತ್ತಿಯವರು ಹಾಗೂ ಸುಲ್ಫುಲ್ ಮಠದ ಶ್ರೀಗಳಾದ ಮಹಾಂತ ಶಿವಾಚಾರ್ಯರು ಹಾಗೂ ಸಾಕಷ್ಟು
ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಮುದಾಯದ ಮಠಾಧೀಶರು ಸೇರಿ ಇವತ್ತು ಶ್ರೀಮತಿ ಅನಿತಾ ಪವನ್ ಕುಮಾರ್ ಒಳಕೇರಿಯವರ 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಹಾಗೂ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನತೆ ಹಾಗೂ ಎಲ್ಲ ತಾಯಂದಿರು ಬಹಳಷ್ಟು ಜನಸಂಖ್ಯೆಯಲ್ಲಿ ಆಗಮಿಸಿದ್ರು. ಈ VL ಕಲ್ಯಾಣ ಮಂಟಪದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಹಾಗೂ ಪವನ್ ಕುಮಾರ್ ಒಳಕೇರಿಯವರು ಸುಮಾರು 25 ವರ್ಷಗಳಿಂದ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸುಮಾರು 5 ಬಾರಿ ಅವರು ಗೆದ್ದು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಅವರ ಶ್ರೀಮತಿಯವರಾದ ಅನಿತಾ ಪವನ್ ಕುಮಾರ್ ಒಳಕೆಯವರನ್ನು ಕೂಡ 1 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಸದಾ ಅವರು ಪವನ್ ಕುಮಾರ್ ಒಳಕೇರಿಯವರು ಹಾಗೂ ಅವರ ಧರ್ಮಪತ್ನಿಯವರಾದ ಅನಿತಾ ಪವನ್ ಕುಮಾರ್ ಒಳಕೇರಿಯವರು ಸದಾ ಬಡವರ ಬಗ್ಗೆ, ರೈತರ ಬಗ್ಗೆ ದಿನ ಬೆಳಗಾದರೆ ಅವರ ಸ್ವಂತ ಮನೆ ಕೆಲಸಕ್ಕಿಂತಲೂ ಅವರ ಸಮಾಜ ಸೇವೆನೇ ಹೆಚ್ಚಿಗೆ ಅಂತ ತಿಳಿದು ದಿನ ಬೆಳಗಾದರೆ ಹೋರಾಟವನ್ನು ಮಾಡಿ ಜನರ ಸಲುವಾಗಿ ಹೋರಾಟವನ್ನು ಮಾಡಿ ಹಾಗೂ ಒಳ್ಳೆಯ ಒಂದು ಕೆಲಸಗಳನ್ನು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇವತ್ತಿಗೂ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೂ ಪವನ್ ಕುಮಾರ್ ಒಳಕೇರಿಯವರಿಗೂ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಅನಿತಾ ಪವನ್ ಕುಮಾರ್ ಒಳಕೇರಿಯವರಿಗೆ ಒಳ್ಳೆಯ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತಂತೇಳಿ ಹಾರೈಸಿ ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಕೆ ಸೀತ್ನೂರ್, ಲೋಹಿತ್ ವೈ ವಿಶ್ವಕರ್ಮ, ಮಾಲಾ ಕಣ್ಣಿ, ಶರಣು ಸುಬೇದಾರ್, ಮಲ್ಲಿನಾಥ್ ನಾಗನಹಳ್ಳಿ, ಸಂತೋಷ್ ತಳವಾರ್, ನಂದಕುಮಾರ್ ನಾಯಕ್, ಶರಣಗೌಡ ನಂದಿಕೂರ್, ಸಂಗನಗೌಡ ಸೀತನೂರ್, ಮೆಹಬೂಬ್ ಪಟೇಲ್ ಮಾಲಿ ಸೀತನೂರ್, ಲಕ್ಷ್ಮಣ್ ಪೂಜಾರಿ, ಸಂಸನ್ ಕುರಿ ಬಳವಾಡ್, ಸುಧಾಕರ್ ಕೋಗನೂರ್, ಸಂಪತ್ ಕುಮಾರ್ ಒಳಕೇರಿ, ಆದಿತ್ಯ ಜೆ ಒಳಕೇರಿ, ಸುಶೀಲ್ ಕುಮಾರ್ ಬಿ ಒಳಕೇರಿ, ರವಿಕಿರಣ್ ಪಿ ಒಳಕೇರಿ, ಸ್ವಾಗತ್ ಕುಮಾರ್ ಎಸ್ ಒಳಕೇರಿ ಸೇರಿದಂತೆ ಪವನ್ ಕುಮಾರ್ ಒಳಕೇರಿ ಅವರ ವಿವಾಹ ವಾರ್ಷಿಕೋತ್ಸವದ ಆಚರಣಾ ಸಮಿತಿ ಹಾಗೂ ಒಳಕೇರಿ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಜಗನ್ಮಾತೆ ಶ್ರೀ ವನದುರ್ಗಿ ಕಥಾನಕದ ಪ್ರದರ್ಶನ ಜರುಗಿತು. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿಯ ವತಿಯಿಂದ ಯಕ್ಷ ತಿರುಗಾಟ 2025 ಈ ವರ್ಷದ ನೂತನ ಕಥಾನಕ ಜಗನ್ಮಾತೆ ಶ್ರೀ ವನದುರ್ಗಿ ಪ್ರದರ್ಶನವು ದಿನಾಂಕ 8ನೇ ಜುಲೈ 2025 ಮಂಗಳವಾರದಂದು ರಾತ್ರಿ 8 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಜರುಗಿತು. ಈ ಕಥಾನಕದ ಪ್ರಸಂಗ ರಚನೆ ಮತ್ತು ನಿರ್ದೇಶನ ಸದಾಶಿವ್ ಅಮೀನ್ ಭಾಗವತರು. ಹೋಟೆಲ್, ಬೇಕರಿ, ವಸತಿ ಗೃಹ ಮಾಲೀಕರ ಸಂಘ, ದಕ್ಷಿಣ ಕನ್ನಡಿಗರ ಸಂಘ, ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಭಕ್ತ ಸಮೂಹದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಬಸವರಾಜ್ ದೇಶಮುಖ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಮಹಾಗಣಪತಿ ಯಕ್ಷಗಾನ ಮಂಡಳಿ ಮಂದರ್ತಿ ವರಿಯಿಂದ ಜಗನ್ಮಾತೆ ದುರ್ಗಾದೇವಿಯನ್ನ ಪ್ರಸಂಗವನ್ನು ಆಡಿ ತೋರಿಸಿದ ಪ್ರತಿ ವರ್ಷ ಪ್ರವಾಸಿ ಯಕ್ಷಗಾನವಾಗಿ ಕಲಬುರಗಿಯಲ್ಲಿ 16 ವರ್ಷಗಳಿಂದ ನಡೆದು ಬಂದ ಒಂದು ಯಕ್ಷಗಾನ. ಇವತ್ತಿನ ದಿನ ಈ ಯಕ್ಷಗಾನವನ್ನು ನಡೆಸಿಕೊಡುವರು ನಮ್ಮ
ಭಾಗವತರು ಹಾಗೂ ಈ ಕತೆ ನಿರ್ದೇಶಕರಾದ ಸದಾಶಿವ ಅಮೀನ್ ಅವರು ಹಾಗೂ ನಮ್ಮ ದಕ್ಷಿಣ ಕನ್ನಡ ಸಂಘ ಹಾಗೂ ಕಲಬುರಗಿ ಹೋಟೆಲ್ ಬೇಕರಿ ವಸತಿ ಗೃಹ ಮಾಲೀಕರ ಸಂಘದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಕಲಬುರಗಿ ಎಲ್ಲ ಭಕ್ತಾದಿಗಳು ಶರಣಬಸವೇಶ್ವರ ಸಂಸ್ಥಾನದವರ ಸಹಕಾರವೂ ಇದೆ. ಇದಕ್ಕೆ ಗುಡಿಗೆ ಬಂದ ಎಲ್ಲ ಭಕ್ತಾದಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಥಾಭಾಗವನ್ನು ಯಶಸ್ವಿಯಾಗಿ ನೋಡಿ ಮನರಂಜನೆ ಮಾಡಬೇಕಾಗಿ ನಾವು ಕಲಬುರಗಿ ಹೋಟೆಲ್ ಹಾಗೂ ದಕ್ಷಿಣ ಕನ್ನಡ ಸಂಘದಿಂದ ಕೇಳಿಕೊಳ್ಳುತ್ತೇವೆ. ನರಸಿಂಹಣ್ಣ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ, ಗೌರವ ಅಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ, ಉಪಾಧ್ಯಕ್ಷರಾದ ಮಹಾಕೀರ್ತಿ, ರೇಣುಕಾ, ಕಾರ್ಯದರ್ಶಿಗಳಾದ ಪುರಂದರ್ ಭಟ್, ಕೋಶಾಧಿಕಾರಿಗಳಾದ ಪ್ರಭಾಕರ್ ಸೇರಿದಂತೆ ನರಸಿಂಹ ಮೆಂದನ್, ಮಾಲಾ ಕಣ್ಣಿ, ಶರಣು ಪಾಟೀಲ್, ಸಿದ್ದರಾಮ್ ತಳವಾರ್, ಶೀಲಾ ಕಲಬುರ್ಗಿ, ವಿಜಯಲಕ್ಷ್ಮಿ ಹಿರೇಮಠ್, ಜಯಶ್ರೀ ಜೈನ್, ರಾಜಶೇಖರ್ ಶಳಗಿ, ಅಶೋಕ್ ಶಹಾಪುರ್ಕರ್, ಅವಿನಾಶ್ ಹಾರ್ಕುಡೆ, ರಿತೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೈಯದ್ ಚಿಂಚೋಳಿ ಕ್ರಾಸ್ ಹತ್ತಿರವಿರುವ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರಾದ ಶ್ರೀಕಾಂತ್ ವಂಟಿಯವರ ಅಭಿಮಾನಿಗಳ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾಂಗ್ರೆಸ್ಸಿನ ಯುವ ಮುಖಂಡರಾದ ಸಮಾಜ ಸೇವಕ ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 9 ಜುಲೈ 2025ರಂದು ಸೈಯದ್ ಚಿಂಚೋಳಿ ರಸ್ತೆಯಲ್ಲಿ ಇರುವ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಶ್ರೀಕಾಂತ್ ವಂಟಿ ಅಭಿಮಾನಿ ಬಳಗದ ಸದಸ್ಯರಾದ ವಿಜಯ್ ಕುಮಾರ್ ನಂದ್ಯಾಳ್ ಅವರು ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬ ಆಚರಿಸಿ ಪ್ರಸಾದ ಸೇವೆ ಮಾಡಿದರು. ವೃದ್ಧಾಶ್ರಮದಲ್ಲಿ ಇರುವ ತಂದೆ ತಾಯಂದಿರುಗಳಿಗೆ, ನಿರ್ಗತಿಕರಿಗೆ ವೃದ್ಧಾಶ್ರಮದ ಅಧ್ಯಕ್ಷರಾದ ಅನಂತರಾಜ್ ಚೌಲಾ ಅವರ ಒಪ್ಪಿಗೆಯ ಮೇರೆಗೆ ಹುಟ್ಟುಹಬ್ಬ ಆಚರಿಸಿ ಎಲ್ಲರಿಗೂ ಪ್ರಸಾದ ಸೇವೆ ಮಾಡಿಸಿದರು. ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯ ಯುವ ನಾಯಕರಾದಂಥ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಯುವಕರ ಕಣ್ಮಣಿ ನಮ್ಮ ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಲಬುರಗಿ ಮಹಾನಗರದ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿರುವಂತಹ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಾರೆ. ಈ ಒಂದು ಮಹಾದೇವಿ ತಾಯಿ ವೃದ್ಧಾಶ್ರಮವು ಬಹಳ ವರ್ಷಗಳಿಂದ ಈ ಒಂದು ಬಡಬಗ್ಗರ ಸಲುವಾಗಿ ಹಾಗೂ ಮಕ್ಕಳಿಲ್ಲದಂತಹ ಅನಾಥ ತಂದೆ ತಾಯಂದಿರ ಸಲುವಾಗಿ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂತಹ ಸಹೋದರ ಅನಂತರಾಜ್ ಚೌಲಾ ಅವರ ನೇತೃತ್ವದಲ್ಲಿ ಒಂದು ವೃದ್ಧರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಶ್ರೀಕಾಂತ್ ವಂಟಿ ಅಣ್ಣಾಜಿ ಅವರಿಂದ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಹುಟ್ಟುಹಬ್ಬವನ್ನು ಸದಾ ನಮ್ಮ ಎಲ್ಲ ಶ್ರೀಕಾಂತ್ ವಂಟಿ ಅಭಿಮಾನಿ ಬಳಗದ ಸದಸ್ಯರು ಸದಾ ಅವರ ಜೊತೆ ಇರುವಂಥ ನಮ್ಮ ವಿಜಯಕುಮಾರ್ ನಂದ್ಯಾಳ್ ಅವರು ಇವತ್ತಿನ ಮಹಾಪ್ರಸಾದ
ಅನ್ನದಾಸೋಹವನ್ನು ಮಾಡಿರ್ತಾರೆ. ಇವತ್ತು ನಮ್ಮ ಕಲಬುರಗಿನಲ್ಲಿ ನಾವು ಯಾವಾಗಲೂ ಸದಾ ಹೇಳ್ತಾ ಇರ್ತೇವೆ, ಯುವಕರು ನಮ್ಮ ಶ್ರೀಕಾಂತ್ ವಂಟಿ ಅಣ್ಣಾಜಿಯವರು ಮತ್ತು ಅಶ್ವಿನ್ ಸಂಕ ನಮ್ಮ ಕಲಬುರಗಿ 2 ಶರಣಬಸವೇಶ್ವರ ನಮ್ಮ ಗುರು ಶಿಷ್ಯರಿದ್ದಾರೆ. ಅದೇ ರೀತಿ ಇವರನ್ನು ನಾವು ಹೋಲಿಸ್ತೀವಿ. ಸದಾ ಒಂದು ಯುವಕರ ಕಣ್ಮಣಿಯಾಗಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಲಗೈ ಮಾಡಿದ್ದನ್ನು ಎಡಗೈ ಗೊತ್ತಾಗ್ಲಾರ್ದಂಗೆ ಸದಾ ಮಾಡ್ತಾ ಬಂದಾರೆ. ನಾವು ಪ್ರತ್ಯಕ್ಷ ಇದ್ದೆವು. ಬಟ್ ಅವ್ರು ಹೇಳ್ಕೊಬೇಡ್ರಿ ಯಾವುದೇ ರೀತಿಯಿಂದ. ನಮ್ದೇನು ಕಾರ್ಯ ಸೇವೆ ಮಾಡೋಣ, ಹೇಳಿ ಮಾಡೋದು ದೊಡ್ಡದಲ್ಲ, ಹೇಳಾರ್ದಂಗೆ ಮಾಡ್ಬೇಕು ಅನ್ನುವಂಥದ್ದು ಅವ್ರದ್ದೊಂದು ಸಿದ್ಧಾಂತ ಅದ ರೀ. ಸದಾ ಮಾಡ್ತಾ ಇರ್ತಾರೆ. ಕೇವಲ ಹುಟ್ಟುಹಬ್ಬ ಅಷ್ಟೇ ಅಲ್ಲ, 12 ಮಹಿನಾ ನಾವು ಸದಾ ನೋಡ್ತಾ ಇರ್ತೇವೆ. ನಮ್ಮ BSS ಗ್ರೂಪ್ನ ಎಲ್ಲ ಸದಸ್ಯರು ಕೂಡ ಅವ್ರ ಜೊತೆಗಿದ್ದೇವೆ. ಯಾವಾಗಲೂ ಪ್ರತಿ ತಿಂಗಳು ಏನಾದರೂ ಒಂದು ಸಮಾಜ ಸೇವಾ ಅನ್ನದಾಸೋಹ ನಡೀತಾನೆ ಇರ್ತದೆ, ಮಾಡ್ತಾನೆ ಇರ್ತಾರೆ. ಅವ್ರು ಯಾವಾಗಲೂ ಅನ್ನದಾನ ಮಾಡಿದ್ದನ್ನು ಹೇಳಿಲ್ಲ ಇನ್ನೂವರೆಗೂ. ನಾವೇ ಹೆಮ್ಮೆಯಿಂದ ಹೇಳ್ತೇವೆ ಅಷ್ಟೇ. ಅದಕ್ಕಿಂತ ನಮ್ಮ ಇವತ್ತಿನ ಹುಟ್ಟುಹಬ್ಬದ ವಿಶೇಷ ದಿನ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಆರಾಧ್ಯ ದೇವ ಅಪ್ಪ ಶರಣಬಸವೇಶ್ವರರು, ಬುದ್ಧ, ಬಸವ, ಅಂಬೇಡ್ಕರ್ ಸದಾ ಅವರಿಗೆ ಆಯುರಾರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಂತರ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಸಂಸ್ಥಾನದ ಕುಡಿ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರಿಗೆ ಫಗು ಹಳಕಟ್ಟಿಯವರ ಜನ್ಮೋತ್ಸವದ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಜೇವರ್ಗಿಯಲ್ಲಿ ವಚನ ಸೇವಾ ರತ್ನ ಪ್ರಶಸ್ತಿ ಪಡೆದುಕೊಂಡಿರುವ ಪ್ರಯುಕ್ತ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರಿಗೆ ಶ್ರೀಕಾಂತ್ ವಂಟಿ ಹಾಗೂ ಅಶ್ವಿನಿ ಸಂಕ ಮತ್ತು ಅವರ ಅಭಿಮಾನಿ ಬಳಗದ ಎಲ್ಲಾ ಸದಸ್ಯರುಗಳಿಂದ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಅವರು ಶ್ರೀಕಾಂತ್ ವಂಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು ಹಾಗೂ ಅಶ್ವಿನಿ ಸಂಕ ಅವರಿಗೂ ಕೂಡ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಕಾಳಗಿ ವಕೀಲರು, ವಿಜಯ್ ಕುಮಾರ್ ನಂದ್ಯಾಳ್, ಸಚಿನ್ ನಂದ್ಯಾಳ್, ಶಿವಂ ಉದನೂರ್, ಅವಿನಾಶ್ ವಂಟಿ, ಸಿದ್ಧಾರ್ಥ್ ಸಂಕ, ಶ್ಯಾಮ್ ಮೂಲಭಾರತಿ, ಪರಶುರಾಮ್ ನಾಟಿಕಾರ್, ನಾಗರಾಜ್ ಮೈಸಲ್ಗಿ, ಮಲ್ಲು ದೊಡಮನಿ, ರಾಕೇಶ್ ಬಿರಾದಾರ್, ನಿಖಿಲ್ ಹಿರಾಪುರ್, ಕುಮಾರಸ್ವಾಮಿ ಕಳ್ಳಿಮಠ್, ಶರಣು ಬಸ್ತಿ, ಭಾಗ್ಯವಂತ್ ಅನಶೆಟ್ಟಿ ಸೇರಿದಂತೆ ನೂರಾರು ಕಾರ್ಯಕರ್ತರು, ಅಭಿಮಾನಿಗಳ ನೇತೃತ್ವದಲ್ಲಿ ಶ್ರೀಕಾಂತ್ ವಂಟಿಯವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.